ನನ್ನ ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಒಂದು ಪ್ರಿಪೇಟರಿ ಹಾಗೂ ಆ್ಯನ್ಯುವಲ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈಸಿಯಾಗಿರುವಂಥ ಒಂದು ಕ್ವಶನ್ ಪೇಪರು ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿರುತ್ತೆ. ಬನ್ನಿ, ನಮ್ಮ ಕಾಮರ್ಸ್ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ಹೂ ಈಸ್ ನೋನ್ ಆ್ಯಸ್ ದಿ ಫಾದರ್ ಆಫ್ ಕಂಪ್ಯೂಟರ್ ಫಾರ್ ಹಿಸ್ ಕಾನ್ಸೆಪ್ಟ್ ಆಫ್ ದಿ ಅನಾಲಿಟಿಕಲ್ ಇಂಜಿನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಚಾರ್ಲ್ಸ್ ಬ್ಯಾಬೇಜ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಎ 4-bit ವರ್ಡ್ ಈಸ್ ಡ್ಯಾಶ್ ಅಂತ ಇದೆ. ನಿಬ್ಬಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ASCII ಅಂತ ಇದೆ ಅಲ್ವಾ. ಇದಕ್ಕೆ ನಾವು ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ದಿ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಫಾಲೋಯಿಂಗ್ ಈಸ್ ಅ 3-dimensional ಕಂಪ್ಯೂಟರ್ ಜನರೇಟೆಡ್ ಸಿಚುಯೇಷನ್ ದಟ್ ಸ್ಟಿಮ್ಯುಲೇಟ್ ದ ರಿಯಲ್ ವರ್ಲ್ಡ್ ಅಂತ ಇದೆ. ಇದಕ್ಕೆ ವರ್ಚುವಲ್ ರಿಯಾಲಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ವಾಟ್ ಈಸ್ ದ ಯೂಸ್ ಆಫ್ ಡಿಬಗ್ಗಿಂಗ್ ಅಂತ ಇದೆ. ಟು ಫೈಂಡ್ ಆ್ಯಂಡ್ ಕರೆಕ್ಟ್ ದಿ ಎರರ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 6 ಕಣ್ರಿ, ವಾಟ್ ಡಸ್ ದಿ ರೋಂಬಸ್ ಆಗೋದಲ್ವಾ ಸಿಂಬಲ್ ಇನ್ ಫ್ಲೋ ಚಾರ್ಟ್ ರೆಪ್ರೆಸೆಂಟ್ ಅಂತ ಇದೆ. ಇದಕ್ಕೆ ಡಿಸಿಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7, ಫಾಲೋಯಿಂಗ್ ಈಸ್ ಆ್ಯನ್ unordered collection of items separated by commas and the items are enclosing in curly brackets is called set. Question number 8, which of the following type conversation is also called type casting ಅಂತ ಇದೆ. ಅದನ್ನು ನಾವು ಕೋರ್ಸಿನ್ ಅಂತ ಕರೆಯುತ್ತೇವೆ. ತಪ್ಪಾದರೆ ಕ್ಷಮಿಸಬೇಕು ಸ್ಪೆಲ್ಲಿಂಗು ಪ್ರೊನೌನ್ಸಿಯೇಷನಲ್ಲಿ. ಇನ್ ರೇಂಜ್ ಆಯಿತಾ, ಬ್ರಾಕೆಟ್ ಫಂಕ್ಷನ್ ಇಫ್ ಸ್ಟಾರ್ಟ್ ವ್ಯಾಲ್ಯೂ ಈಸ್ ನಾಟ್ ಸ್ಪೆಸಿಫೈಡ್ ದೆನ್ ದಿ ಡಿಫಾಲ್ಟ್ ಏನಿದು ಲೀಸ್ಟ್ ಸ್ಟಾರ್ಟ್ಸ್ ಫ್ರಮ್ ಡ್ಯಾಶ್ ದಟ್ ಈಸ್ 0. ವಿಚ್ ಆಫ್ ದಿ ಫಾಲೋಯಿಂಗ್ ದ ಡಾಟಾ ಟೈಪ್ ಕನ್ವರ್ಷನ್ ಫಂಕ್ಷನ್ ಇನ್ ಪೈಥಾನ್ ಪ್ರೋಗ್ರಾಮ್ ಅಂತ ಇದೆ. ಅದಕ್ಕೆ ಬೂಲ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 11, ವಿಚ್ ಸಿಂಬಲ್ ಈಸ್ ಯೂಸ್ಡ್ ಟು ಡಿನೇಟ್ ಏನಿದು ಸ್ಟ್ರಿಂಗ್ ಕನ್ಕೆಟಿನೇಷನ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಎ ಆಗಿರುತ್ತೆ, ದಟ್ ಈಸ್ ಸಿಂಬಲ್ ಪ್ಲಸ್. ಕ್ವಶನ್ ನಂಬರ್ 12, ಈಚ್ ಇಂಡಿವಿಜುವಲ್ ಎಲಿಮೆಂಟ್ ಆಫ್ ಲೀಸ್ಟ್ ಕ್ಯಾನ್ ಬಿ ಅಸೆಸ್ಡ್ ಯೂಸಿಂಗ್ ಡ್ಯಾಶ್ ದಟ್ ಈಸ್ ಇಂಡೆಕ್ಸ್. ಕ್ವಶನ್ ನಂಬರ್ 13, ವಾಟ್ ವಿಲ್ ಬಿ ದಿ ಔಟ್ಪುಟ್ ಆಫ್ ದಿ ಫಾಲೋಯಿಂಗ್ ಕೋಡ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಸಿ 12 ಅಂತ ಇದೆ ಅಲ್ವಾ, 12, ದಟ್ ಈಸ್ ದ ರೈಟ್ ಆನ್ಸರ್. ವಾಟ್ ಈಸ್ ಡಿಕ್ಷನರಿ ಇನ್ ಪೈಥಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕ್ಲೌಡ್ ಶೇರ್ಡ್ ಸ್ಟೋರೇಜ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಗೂಗಲ್ ಡ್ರೈವ್. ನೋಡಿ ವಿದ್ಯಾರ್ಥಿಗಳೇ, ಕ್ಲೌಡ್ ಶೇರ್ಡ್ ಸ್ಟೋರೇಜ್ ಅಂದ್ರೇ ಗೂಗಲ್ ಡ್ರೈವ್ ಅಂತ. ಇದು ಏನಾದರೂ ನಿಮ್ಮ ಗೂಗಲ್ ಡ್ರೈವ್ ಫುಲ್ ಆದರೆ ಆವಾಗ ನೀವು ಎಕ್ಸ್ಟ್ರಾ ಅಮೌಂಟನ್ನು ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ. ಇದಕ್ಕೆ ಅಂತ ಬಹಳ ಕಂಪನಿಗಳು ವರ್ಕನ್ನು ಮಾಡ್ತಾ ಇದ್ದಾವೆ ಈಗ. ಬನ್ನಿ, ಕ್ವಶನ್ ನಂಬರ್ 2, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ದಿ ಪೈಥಾನ್ ಇಂಟರ್ಪ್ರಿಟರ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಶೆಲ್. ಡ್ಯಾಶ್ ಕನ್ಸ್ಟ್ರಕ್ಟ್ ಅಲೋ ಪ್ರೋಗ್ರಾಮ್ಸ್ ಟು ರಿಪೀಟ್ ಟಾಸ್ಕ್ efficiently ಅಂತ ಇದೆ. ದಟ್ ಈಸ್ ಲಿಟರೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ಡ್ಯಾಶ್ ಈಸ್ ಎ ನೇಮ್ಡ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಅಕಂಪ್ಲಿಷ್ ಎ ಸ್ಪೆಸಿಫಿಕ್ ಟಾಸ್ಕ್ ವೆನ್ ಇಟ್ ಈಸ್ ಇನ್ವಾಲ್ವ್ಡ್, ದಟ್ ಈಸ್ ಫಂಕ್ಷನ್. Question number 19, a list appears as an element of another list is dash list, that is nested list. Question number 20, dictionary is dash collection of key value pairs, that is unordered is the right answer. ಬನ್ನಿ ವಿದ್ಯಾರ್ಥಿಗಳೇ, ಹೀಗೆ ನಾವು ಈಗ ವಿಡಿಯೋ ಸಂಪೂರ್ಣವಾಗಿ ನಾನು ಓದ್ಕೊಂತ ಹೋದರೆ ಬಹಳ ಲೆಂತಿ ಆಗುತ್ತೆ ಅನಿಸುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಒಳ್ಳೆಯ ಇಂಪಾರ್ಟೆಂಟ್ ಮೆಟೀರಿಯಲನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಫಾರ್ ಎಕ್ಸಾಂಪಲ್, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬೇಕಾಗಿರುವಂಥ ಇಂಗ್ಲೀಷ್ ಮೆಟೀರಿಯಲು ನೋಡಿ. ಇದು ಡಿಫ್ರೆನ್ಸ್ ಬಿಟ್ವೀನ್ ದಿ ಏನಿದು ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್ ಅಂತ ಇದೆ. ಮೈಕ್ರೋ ಪ್ರೊಸೆಸರ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಹೌದಲ್ವಾ? ಎಲ್ಲರಿಗೂ ಗೊತ್ತಿದೆ ಸರ್ ಡಿಫ್ರೆನ್ಸ್ ಬಿಟ್ವೀನ್. ಬರ್ಕೊಂತ ಹೋಗಿ ನೀವೆಲ್ಲ ಬರೀತೀರಾ ಆಯಿತಾ, ಭಾಳ ಈಸಿ ಇರುತ್ತೆ ಫಸ್ಟ್ ಇಯರ್ PUC. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಬೇಕಾಗಿರುವಂಥ ಇಂಪಾರ್ಟೆಂಟ್ ಮೆಟೀರಿಯಲನ್ನು ಕೊಟ್ಟಿರ್ತೇನೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಅಂದರೆ ಗ್ರಾಮರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಏನಿದೆಯೋ ಅದನ್ನು ಕೊಟ್ಟಿರ್ತೇನೆ, ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳ ಲಿಂಕನ್ನು ಕೊಟ್ಟಿರ್ತೇನೆ. ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳು ಹಾಗೂ ಇಂಪಾರ್ಟೆಂಟ್
ಕ್ವಶನ್ ಪೇಪರ್ಸ್ಗಳು ಸಾಲ್ವ್ ಆಗಿರೋದನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ಏನಾದರೂ ಡೌಟ್ ಬಂದಲ್ಲಿ ಅಥವಾ ಸಮಸ್ಯೆ ಇದ್ದಲ್ಲಿ ತಾವುಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ನಮ್ಮ ಮೇಲ್ ಐ ಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ALLININONPDF99@gmail.com ಅಂತ. ದಯವಿಟ್ಟು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಇನ್ನು ಯಾರೆಲ್ಲ ಸ್ಪೆಷಲಾಗಿ ನಮ್ಮ ಫಸ್ಟ್ ಇಯರ್ PUC ಸ್ಟೂಡೆಂಟ್ಸ್ ಕ್ವಶನ್ ಪೇಪರನ್ನು ಕಳಿಸ್ಕೊಟ್ಟಿಲ್ವ ಅಂತ ವಿದ್ಯಾರ್ಥಿಗಳೇ ನಾವು ರಿಕ್ವೆಸ್ಟ್ ಮಾಡುವಂಥದ್ದು ಇಷ್ಟೇ. ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ನ ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ನಾನು ಹೇಳಿದ್ನಲ್ವ 2 ಪೇಪರ್ಸನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಒಂದು ಮಾಡಲ್ ಕ್ವಶನ್ ಪೇಪರು, ಇದು ನಿಮಗೆ ಪ್ರಾಕ್ಟೀಸ್ ಪೇಪರ್ ಆಗಿರುತ್ತೆ. ಪ್ರಾಕ್ಟೀಸ್ ಪೇಪರ್ ಅಂದ ತಕ್ಷಣ ಈಸಿಯಾಗಿ ತಗೋಬೇಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಆಯಿತಾ? ಬರೆದು ಕಲಿತ್ರೆ ನಿಜವಾಗಿಯೂ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿತೀರಾ ಸರ್, ಇಷ್ಟಂತೂ ನಾನು ಹೇಳಬಲ್ಲೆ. ಧನ್ಯವಾದಗಳು.